ಏನು ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ನಾನಿವತ್ತು ಏನು ನಿಮ್ಮ ಪ್ರಾಬ್ಲಮ್ಮು, ಏನ್ರಿ ನಿಮ್ಮ ಪ್ರಾಬ್ಲಮ್ ಅಂದ್ಕೊಂಡು ಕೋಲಾರಕ್ಕೆ ಬಂದಿದ್ದೀನಿ. ಸೊ ಎಲ್ಲರೂ ಕೂಡ ನಮ್ಮೂರಿಗೆ ಬನ್ನಿ ಅಂಥೇಳಿ ಕಮೆಂಟ್ ಹಾಕ್ತಲೇ ಇದ್ದಾರೆ. ಸೊ ಹಾಗೆ ಎಲ್ಲ ಊರುಗಳಿಗೆ ಕೂಡ ಹೋಗ್ತಾ ಇದ್ದೀನಿ. ನಾನು ಈಗ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಪ್ರತಿನಿಧಿಸುವಂಥ ಕ್ಷೇತ್ರ ಇದು. ಸೊ ಕೋಲಾರ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ, ನಾವು ಪ್ರತಿದಿನ ಪ್ರತಿಯೊಂದು ತಾಲೂಕು ಮತ್ತು ಡಿಸ್ಟಿಕ್ಗಳ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗಿ ಎಲ್ಲ ಊರಿನವರು ಸಿಗ್ತಾರೆ. ಸೊ ಅಲ್ಲಿ ಹೋಗಿ ನಾವು ಜನರನ್ನು ಮಾತಾಡ್ತೀವಿ. ಅದೇ ರೀತಿ ಇವತ್ತು ಕೋಲಾರಕ್ಕೂ ಕೂಡ ಬಂದಿದ್ದೀವಿ. ಅದಾದ ಮೇಲೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ, ಒಂದು ವಾರ ಒಂದು ಜಿಲ್ಲೆ ಅಂತ. ಆಗ ಹಳ್ಳಿಗಳಿಗೆ ಗಲ್ಲಿಗಳಿಗೂ ಕೂಡ ಬರ್ತೀವಿ. ಅದಕ್ಕೆ ಮುಂಚಿತವಾಗಿ ಒಂದು ರ್ಯಾಪಪ್ ಎಲ್ಲ ಕಡೆ ಹೋಗಿ ಮಾತನಾಡಿಸುವಂಥದ್ದು. ಈಗ ಕೋಲಾರಕ್ಕೂ ಕೂಡ ಬಂದಿದ್ದೀವಿ. ಬನ್ನಿ, ಜನ ಏನು ಹೇಳ್ತಾರೆ, ಏನು ಮಾತಾಡ್ತಾರೆ ನೋಡೋಣ. ಏನು ಸರ್, ಏನು ನಿಮ್ಮ ಹೆಸರು? ಸತೀಶ್ ಹೇಮಂತ ಸರ್. ಸತೀಶ್ ಅವರೇ? ಹೌದು ಸರ್. ಯಾವೂರು ಸರ್? ಮುದ್ವತಿ. ಯಾವೂರು? ಮುದ್ವತಿ ಸರ್. ಕೋಲಾರಕ್ಕೆ ಹತ್ರನಾ? ಮುದ್ವತಿ ಕೋಲಾರ ಹತ್ರ ಸರ್. ಕೋಲಾರ ತಾಲೂಕಾ ಡಿಸ್ಟಿಕ್ಕಾ? ತಾಲೂಕು ಸರ್. ತಾಲೂಕು ಡಿಸ್ಟಿಕ್ ಎರಡು. ತಾಲೂಕು ಡಿಸ್ಟಿಕ್ ಎರಡು. ಆರಾಮಾಗಿದ್ದೀರಾ? ತಿಂಡಿ ಮಾಡಿದ್ರಾ? ಇಲ್ಲ ಸರ್. ಆರಾಮಾಗಿಲ್ವಾ? ಇಲ್ಲ ಸರ್. ಯಾಕ್ರಿ, ಏನಾಯ್ತು, ಏನ್ ನಿಮ್ ಪ್ರಾಬ್ಲಮ್? ಸರ್ ಆಕ್ಚುಲಿ ನಾನು ಬಂದು SN MLA ಅವ್ರ ಅಕ್ಕನ ಮಗ, ಬಂಗಾರಪೇಟೆ SN MLA ಅವ್ರ ಅಕ್ಕನ ಮಗ. ಆದರೆ ಅಕ್ಕನ ಮಗನಿಗೆ ಏನಾಯ್ತು ಈಗ ಪ್ರಾಬ್ಲಮ್? ನಾವು ಮಿಲಿಟರಿ 17 ವರ್ಷ ಸರ್ವಿಸ್ ಮಾಡಿದೀವಿ. ಮಿಲಿಟರಿ ಅವರಾ? ನಮಸ್ಕಾರ ಸರ್. ಆದರೆ ನನ್ನ ಹೆಂಡತಿ 2 ಕೋಟಿ ಆಸ್ತಿ 80 ಲಕ್ಷ ಒಡವೆ ಎತ್ಕೊಂಡು ಓಡೋಗಿದ್ದಾಳೆ. ಇನ್ನೊಬ್ಬನ ಜೊತೆ ಓಡೋಗಿದ್ದಾಳೆ ಸರ್. ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಹೌದು ಸರ್. 2,80,00,000 ಒಡವೆ ಇಟ್ಕೊಂಡು, ನನ್ನ ಆರ್ಮಿ ಡಾಕ್ಯುಮೆಂಟ್ಸು, ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡು, ನನ್ನ ಗಾಡಿ, ನನ್ನ ಕಾರ್ ಎಲ್ಲ ಎತ್ಕೊಂಡು ಹೊಡೋಗಿದ್ದಾಳೆ ಸರ್. ಇವಾಗ ಕೇಳಿದ್ರೆ ಏನು ಸುಮ್ಮನೆ ಹೇಳ್ತಿದ್ದೀರಾ ಸರ್? ನೀವು ಪೊಲೀಸ್ ಸ್ಟೇಷನ್ ನಾಳೆ ಕೇಸ್ ಇದೆ, ಆಯ್ತಾ? ನೀವೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದೀನಿ. DGP ಇಂದ ಕಂಪ್ಲೇಂಟ್ ಬಂದಿ, SP ಇಂದ ಇನ್ಸ್ಪೆಕ್ಟರ್ ಆಕ್ಷನ್ ತಗೋತಾ ಇಲ್ಲ. ಇವತ್ತು ಅವ್ರು ಹೇಳ್ತಾ, ಇನ್ಸ್ಪೆಕ್ಟರ್ ಏನ್ ಹೇಳ್ತಾರೆ ಗೊತ್ತಾ? ಇವತ್ತು ಬಕ್ರೀದ್ ಇದೆ, ನಾಳೆ ಕರಗ ಇದೆ. ಅಕ್ಕನ ಮಗ ಅಂತ ಹೇಳ್ತೀರಿ, ನಿಮ್ದೇ ಕಂಪ್ಲೇಂಟ್ ತಗೋತಿಲ್ಲ ಅಂದ್ರೆ ಸಾಮಾನ್ಯ ಜನರ ಕಥೆ ಏನು ಸರ್? ಆಕ್ಚುಲಿ ತಗೋತಾ ಇಲ್ಲ ನಾನು ಏನು ಸರ್ ಮಾಡ್ಲಿ? SP ಮೇಡಮ್ ಕಂಪ್ಲೇಂಟ್ ತಗೊಂಡ್ರು. ಸಾಮಾನ್ಯ ಜನ ನಾನು ಸರಿ ಆರ್ಮಿ ಸರ್. ಈಗ ರಿಟೈರ್ಡ್? ಹೌದು ಸರ್. ಹೌದಾ? ಏನ್ ಕೆಲಸ ಮಾಡ್ತಿದ್ರಿ ಅಲ್ಲಿ? ಸರ್ ನಾನು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ? ನಾನ್ ಕಮಿಷನ್ ಆಫೀಸರ್ ಪ್ಯಾರಾ ಕಮಾಂಡೋ. ನಾನು ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಸರ್. ಪರವಾಗಿಲ್ಲ. ಈಗ ಇಲ್ಲಿ ಏನ್ ಮಾಡ್ತಿದ್ದೀರಾ? ಇಲ್ಲಿ ಯಾಕೆ ಓಡಾಡ್ತಿದ್ದೀರಾ? ಏನಾಯ್ತು ಸರ್? ನನಗೆ ಯಾವ್ದು ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ, ಆಯ್ತಾ? ನಾನು ಎಲ್ಲಿ ಸರ್ ಹೋಗ್ಲಿ? ಯಾರು ಸರ್ ಅಪ್ರೋಚ್ ಮಾಡ್ಲಿ? ಎಷ್ಟು ಆಸ್ತಿ ನಿಮ್ದು ಇದ್ದಿದ್ದು? ಸರ್ ನಂದು 3 ಕೋಟಿ ಆಸ್ತಿ. ಪೂರ್ತಿ ಎತ್ಕೊಂಡು ಹೋಗಿದಾರಾ? ಈಗ ಕಂಪ್ಲೀಟ್ ಝೀರೋನಾ? ಝೀರೋ ಸರ್. ನೋಡ್ರಿ, ಕಟ್ಕೊಂಡಿರೋ ಹೆಂಡತಿ 8 ಕೋಟಿ ಆಸ್ತಿನಾ ಟೋಟಲ್. ಕಾರು, ಅವ್ರು ದುಡ್ದಿದ್ದು ದುಡ್ಡೆಲ್ಲ ಎತ್ಕೊಂಡು ಓಡೋಗೋಳಂತ. ಯವ್ವ ದೇವ್ರೆ, ಮದುವೆ ಅಂದ್ರೆ ಭಯ ಆಯ್ತದೆ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಅದು ಕೂಡ ಆರ್ಮಿ, ನಮ್ಮ ದೇಶ ಕಾಯುವಂತ ಆರ್ಮಿ ಅವ್ರದ್ದು ನೋಡಿ. ಇದಕ್ಕೆ ಏನ್ ಹೇಳ್ತೀರಾ ಈಗ? ಇದಕ್ಕೆ ಏನ್ ಹೇಳ್ತೀರಾ ಸರ್ ನೀವು? ಹೋಗ್ಲಿ, ಈಗ ಅಲ್ಲಿ ಹೋಗಿರೋರಿಗೆ ಏನ್ ಹೇಳ್ತೀರಾ ಹೇಳಿ? ಓಡೋಗಿರೋರಿಗೆ ಹೇಳೋ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸರ್. ಓಡೋಗಿರೋ ಒಂದು ಮಾತು ಹೇಳಿ ಒಂದೇ ಹೇಳಿ. ನಾನು ನಂಬಿರೋ ಜೀವ ಅವಳು ಮೋಸ ಮಾಡೋದ್ಲಲ್ಲ, ಇನ್ನೊಬ್ಬನ ಜೊತೆ ಚೆನ್ನಾಗಿದ್ದಾಳಲ್ಲ, ಚೆನ್ನಾಗಿರ್ಲಿ ಸರ್. ಓಕೆ, ಅದು ಸುಪ್ರೀಂ ಕೋರ್ಟ್ ಹೇಳಿದೆ ಅಕ್ರಮ ಸಂಬಂಧ ಲೀಗಲ್ ಅಂತ ಸರ್. ಅವಳು ಮೋಸ ಎಲ್ಲ ಎತ್ಕೊಂಡು ಹೋಗಿದಾರಲ್ಲ, ಅದನ್ನಾರು ಪಡ್ಕೊಳ್ಳಿ ಹೋಗ್ಲಿ ಅಟ್ಲೀಸ್ಟ್. ಎಲ್ಲಿ ಸರ್ ಪಡ್ಕೊಳಕಾಗ್ಲಿ? ದಯವಿಟ್ಟು ಯಾವ ಪೊಲೀಸ್ ಸ್ಟೇಷನ್ ನೀವು ಕಂಪ್ಲೇಂಟ್ ಕೊಟ್ಟಿರೋದು? ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಸರ್. ಚಂದ್ರಲೇಔಟ್ ಪೊಲೀಸ್ನವರೇ, ದಯವಿಟ್ಟು ಸ್ವಲ್ಪ ಇವ್ರು ಕಂಪ್ಲೇಂಟ್ ತಗೊಂಡು. ಚಂದ್ರಲೇಔಟ್ ಪೊಲೀಸ್ ಸರ್ 8 ಸಲ ಕಾಲ್ ಮಾಡಿದ್ದೀನಿ, 8 ಸಲ ಫೋನ್ ಮಾಡಿ 18 ಸಲ 112 ಕಳ್ಸಿದ್ದೀನಿ, 18 ಸಲ 112 ಕಳ್ಸಿದ್ದೀನಿ. ಏನು ಆಕ್ಷನ್ ತಗೋತಾ ಇಲ್ಲ. ಯಾಕೆ ಗೊತ್ತಾ? ಚಂದ್ರಲೇಔಟ್ ಪೊಲೀಸ್ ಬಂದು ಅವರು ದುಡ್ಡು ತಗೊಂಡಿದ್ದಾರೆ. ಚಂದ್ರಲೇಔಟ್ ಪೊಲೀಸ್ ನನಗೆ ಯಾರು ಗೊತ್ತಾ? ನಾನು ಲಾಸ್ಟ್ ಸೆಕ್ಯೂರಿಟಿ ಮ್ಯಾನೇಜರ್ ಇರೋ ಜಾಗದಲ್ಲಿ ಅವರು ಇನ್ಸ್ಪೆಕ್ಟರ್ ಅರವಿಂದ್. ಓಕೆ, ಆಯ್ತು ಬಿಡಿ, ಆಯ್ತು ಸರ್, ಸಮಾಧಾನ ತಗೊಳ್ಳಿ ಸರ್. ನೋಡಿ, ಈಗ ನಾನು ಕೋಲಾರ ಅಭಿವೃದ್ಧಿ ಕೇಳಕ್ ಬಂದಿದ್ದೀನಿ. ಅಭಿವೃದ್ಧಿ ಕೇಳಕ್ ಬರಕ್ ದಯವಿಟ್ಟು ನೋಡಿ, ಆರ್ಮಿ ಅವ್ರಿಗೆ ಯಾವತ್ತು ಮೋಸ ಆಗ್ಬಾರ್ದು ಸರ್. ಸರ್ ನೋಡಿ, ಆರ್ಮಿ ಅವ್ರಿಗೆ ಯಾವತ್ತು ಮೋಸ ಆಗ್ಬಾರ್ದು. ಯಾಕೆ ಗೊತ್ತಾ? ನಾವು ನೋಡೋ ಕಣ್ಣೀರು, ನಾವು ಒಳ್ಳೋ ಕಣ್ಣೀರು ನಮ್ಮ ಮನಸ್ಸಲ್ಲಿ ಇರುತ್ತೆ ಸರ್. ಸರಿ, ಆಯ್ತು, ಓಕೆ. ಈಗ ನೀವು ಕಂಪ್ಲೇಂಟ್ ಕೊಟ್ಟು FIR ಕಾಪಿ ತೊಗೊಂಡು ಬನ್ನಿ, ಏನಾದರೂ ಮಾಡೋಣಂತೆ. ಓಕೆನಾ? FIR ಕಾಪಿ ತೊಗೊಬನ್ನಿ. ಏನು ಹುಡುಗ ಹೆಸರು? ರಾಜೇಶ್ ಅಂತ. ರಾಜೇಶ್, ನೋಡಿ ನಮ್ಮ ಹುಡುಗರು ಗ್ರೇಟು. ಏನು ಹೆಣ್ಣು ಮಕ್ಕಳು ಹಂಗೆ ಓಡ್ತಾ ಬಿದ್ದಾವೆ. ಅಯ್ಯೋ ಕಾಣೆ. ಯಾವೂರು? ಮಾಲೂರು. ಯಾರು ನಿಮ್ಮ MLA? ನಂಜೇಗೌಡರು. ಹೆಂಗಿದೆ ಅಭಿವೃದ್ಧಿ ಊರಲ್ಲಿ? ಏನು ನಿಮ್ಮ ಪ್ರಾಬ್ಲಮ್? ಚೆನ್ನಾಗಿದೆ, ಇವಾಗ ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಎಲ್ಲ ಇವಾಗ ರೆಡಿ ಮಾಡ್ತಾವ್ರೆ. ಎಲ್ಲ ಈಗೀಗ ರೆಡಿ ಮಾಡ್ತಾವ್ರೆ. ಮುಂಚೆ ಇರಲಿಲ್ಲ. ಮುಂಚೆ ಇತ್ತು, ಅವ್ರು ಬಂದ್ಮೇಲೆ ಇವಾಗ ಅವ್ರು ರೆಡಿ ಮಾಡ್ತಾರೆ. ಅವ್ರು ಬಂದ್ಮೇಲೆ. ಕೋಲಾರ ಹೆಂಗಿದೆ ಕೋಲಾರ? ಈಗ ಕೋಲಾರಕ್ಕೆ ಬಂದಿರೋದೇ ನಾನು ಕಾಲೇಜ್ ಸೇರಿದ್ಮೇಲೆ. ಅದಕ್ಕೆ ಏನಾದರೂ ಫೇಸ್ ಮಾಡಿದ್ಯಾ ಪ್ರಾಬ್ಲಮ್? ಇಲ್ಲಿ ಆ ಥರ ಏನಿಲ್ಲ. ಎಲ್ಲ ಆರಾಮ್. ಎಲ್ಲ ಆರಾಮ್. ಎಲ್ಲ ಹಾಸ್ಟೆಲ್ ಇದೆಯಾ? ಹಾಸ್ಟೆಲ್ ಮಾಲೂರೇ ನಮ್ಮದು.
ಮಾಲೂರು ಡೈಲಿ ಟ್ರಾವೆಲ್ ಮಾಡೋದು. ಹೌದಾ? ಯಾವ ಭಾಷೆ ಮಾತಾಡೋದು ನೀವು? ತೆಲುಗುನ ಕನ್ನಡ? ತೆಲುಗುನೇ. ಏ ತೆಲುಗು. ಫಸ್ಟ್ ಕನ್ನಡನ ತೆಲುಗುನ? ತೆಲುಗು. ಕನ್ನಡನೇ. ಕನ್ನಡದಲ್ಲಿ ಹುಟ್ಟಿರೋದಕ್ಕೆ ಕನ್ನಡ. ಅವಮಾನ ಕಂಡ್ರು ನಮಗೆ. ನಮ್ಮ ಇಲ್ಲ, ಕನ್ನಡ ನಾವು ಕನ್ನಡದವರೇ ನಾವು. ಆದ್ರೂ ತೆಲುಗು ಮದರ್ ತಂಗ ತೆಲುಗುನೇ ಅಲ್ವಾ? ಮದರ್ ತಂಗ್ ತೆಲುಗು. ತೆಲುಗು. ಕನ್ನಡ ಅಲ್ಲ, ಕನ್ನಡನೇ. ನೀವು ಕನ್ನಡ ಮಾತಾಡೋದು ತೆಲುಗುನೇ, ಕನ್ನಡನೇ. ನೀವು ಕರ್ನಾಟಕದಲ್ಲಿರೋರು, ನಿಮ್ಮ ಮದರ್ ತಂಗೆ ಕನ್ನಡ ಕನ್ನಡನೇ ಅಲ್ವೇ? ತಾಯಿ ಭಾಷೆ ಕನ್ನಡ. ಕನ್ನಡ. ನೀವು ಬಾರ್ಡ್ರಿಂದ ಆಚೆ ಇರೋರ್ದು ತೆಲುಗು, ಬಾರ್ಡ್ರಿಂದ ಈಚೆ ಇರೋರ್ದು ಕನ್ನಡ. ಕನ್ನಡ ಅದೇ ಅಲ್ವಾ ನಾನು ಹೇಳಿದ್ದು ಇವಾಗ. ನೀವು ತೆಲುಗು ಅಂದೆ. ಎಲ್ಲ ಮದರ್ ತಂಗ್ ತೆಲುಗು ಹೋಗ್ಲಿ ಬಿಡು, ನಂಗೇನೋ ಬೇಜಾರಾಯ್ತು, ಫೀಲ್ ಆಯ್ತು. ಸರಿ ಮಾಡ್ಕೊತೀನಿ ಬಿಡು, ಏನೋ ಅಡ್ಜಸ್ಟ್ ಮಾಡ್ಕೊತೀನಿ. ಅವಾಗಿಂದ ಎಸ್ಕೇಪ್ ಆಯ್ತೇವ್ರಿ ನೀವು ಅಲ್ವೇ? ಅವಾಗಿಂದ ಎಸ್ಕೇಪು. ನಾನು ನೋಡ್ತಾ ಇದ್ದೀನಿ ಈಗ ಸಿಗ್ತಾರ ಆಗ ಸಿಗ್ತಾರ ಅಂತ. ಏನು ಹುಡುಗಿರಿ ಹೆಸರು? ನಿಮ್ಮ ಫೋನಲ್ಲಿರೋ ಇನ್ಸ್ಟಾಗ್ರಾಮ್ನ ಈ ಕ್ಷಣನೇ ಡಿಲೀಟ್ ಮಾಡಬೇಕು. ಯಾಕೆ? ಸತೋದಳ ಯಾರು ಸತೋಯ್ತಾಳಣ ಅಂತೆ. ಹಾಂ, ಯಾಕೆ ಮಾಡಬೇಕು ಬೇಡ? ಮಾಡಿದ್ರೆ ಒಳ್ಳೇದು. ಹ್ಞೂ, ಒಳ್ಳೇದು ಮಾಡಿದ್ರೆ ನೀವು ಪಕ್ಕ ಗೋಲ್ಡ್ ಮೆಡಲಿಸ್ಟ್ ಆಗ್ತೀರಾ ಫ್ಯೂಚರಲ್ಲಿ. ಅದಿದ್ರು ಆಗ್ಬೋದು. ನಮ್ಮ ಜ್ಞಾನ ನಮ್ಮ ಹತ್ರ ಇದೆ. ಅಂದರೆ ಇನ್ಸ್ಟಾಗ್ರಾಮ್ ಬಿಡಲ್ಲ. ಏನ ಬಾರ ಇಲ್ಲಿ. ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಲ್ವೇ ನೀವು? ಸರ್, ಯಾಕೆ ಡಿಲೀಟ್ ಮಾಡಬೇಕು? ಏನಕ್ಕೆ ಯೂಸ್ ಮಾಡಬೇಕು? ಯಾಕೆ ಡಿಲೀಟ್ ಮಾಡಬೇಕು? ಯಾಕೆ ಯೂಸ್ ಮಾಡಬೇಕು? ನೀವು ಯಾಕೆ ಡಿಲೀಟ್ ಮಾಡ್ಬೇಕಂತ ಅಲ್ಲ, ನಿಮ್ಗೆ ಓದ್ತಾ ಇದ್ದೀರಲ್ಲ, ಓದಾದ್ಮೇಲೆ ಮಾಡ್ಕೊಳ್ಳಿ ಅಂತ. ಡಿಲೀಟ್ ಮಾಡಬೇಕು ಅಂತ. ಸೊ ರೀಸನ್ ಹೇಳಿ ನೀವು. ಡಿಲೀಟ್ ಮಾಡಬೇಕು, ಅದಿದ್ರೆ ನಿಮಗೆ ಓದೋಕ್ಕೆಲ್ಲ ಡಿಸ್ಟರ್ಬ್ ಆಗುತ್ತೆ. ಯಾರು ಹೇಳಿದ್ದು? ರೀಲ್ಸ್ ನೋಡಕ್ಕೆ ಕೂತ್ಕೋತೀರಾ, ಸ್ಟೋರಿ ಹಾಕಕ್ಕೆ ಕೂತ್ಕೋತೀರಾ. ಅವರು ಫೋನ್ ಎತ್ಕೋಬಾರ್ದು. ಬರೀ ಇನ್ಸ್ಟಾನ ಯಾಕೆ ಡಿಲೀಟ್ ಮಾಡಬೇಕು? ವಾಟ್ಸಪ್ಪಲ್ಲೂ ಸ್ಟೇಟಸ್ ಬರುತ್ತಲ್ವಾ? ಫೋನ್ ಬೇಕು ಎಮರ್ಜೆನ್ಸಿಗೆ ಬೇಕು ಫೋನು. ಕೀಪ್ಯಾಡ್ ಇಟ್ಕೊಳ್ಳಿ. ಆಯ್ತು, ನಾಳೆಯಿಂದ ಒಳ್ಳೆ ಕೆಲಸ ಸಿಕ್ಕಿದ್ಮೇಲೆ ನಾಳೆಯಿಂದ ಒಟ್ರಾಶಿ ಸಾರ್. ಅದನ್ನೆಲ್ಲ ಕೇಳಕ್ ನೀವ್ಯಾರು ಅಂತ ಅಂತಿರೋ ಹೊರ್ತು ಅಲ್ವೇ? ಓಕೆ, ಹೆಂಗಿದೆ ಕೋಲಾರ ಅಭಿವೃದ್ಧಿ? ಬುದ್ಧಿವಂತ ಕಾಣ. ಅದು ಯೂಟ್ಯೂಬಲ್ಲಿ ಅಪ್ಲೋಡ್ ಆಯ್ತದೆ. ಯೂಟ್ಯೂಬಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅಂದ್ರೆ ಫೋನ್ ಇರ್ಲೇಬೇಕಲ್ಲ, ಸ್ಮಾರ್ಟ್ ಫೋನ್. ಫೋನ್ ಇರ್ಲಿ ಅಂತ ಹೇಳಿದೆ. ಫೋನ್ ಪಾಪ ಫೋನ್ ಯೂಸ್ ಮಾಡ್ಬಿಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ನೀವು ಅಪ್ಲೋಡ್ ಮಾಡಲ್ವಾ? ಮಾಡ್ತೀವಿ, ಆದ್ರೆ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ ಬಿಡು. ಇನ್ಸ್ಟಾಗ್ರಾಮ್ ಜಾಸ್ತಿ ನೋಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ ನೋಡ್ತಾವ್ರೆ, ಯೂಟ್ಯೂಬಲ್ಲಿ ವ್ಯೂಸ್ ಇಲ್ಲ, ಅದೇ ಆಗ್ಲಿ ಬಿಡು. ಇನ್ಸ್ಟಾಗ್ರಾಮ್ ಅಲ್ಲೇ ಯೂಸ್ ಬರ್ತಾರೋದು ನಿಮ್ಗೆ. ಯೂಸ್ ಅದ್ರಲ್ಲಿ ಬರ್ತೈತೆ ಅಂದ್ರೆ ಅದನ್ನ ಏನಕ್ಕೆ ಡಿಲೀಟ್ ಮಾಡಿ ಅಂತೀರಾ? ಇಷ್ಟೆಲ್ಲ ಬುದ್ಧಿವಂತ ಅಲ್ವಾ ನೀನು? ಈಗ ಕೇಳ್ತೀನಿ, ಹೇಳು, ಯಾವ ನಿಮ್ದು? ಕೋಲಾರ. ಹೆಂಗಿದೆ ಕೋಲಾರ ಅಭಿವೃದ್ಧಿ? ಚೆನ್ನಾಗಿದೆ. ಹಾಕಮ್ಮ ಇನ್ಸ್ಟಾಗ್ರಾಮ್ಗೆ ಹಾಕ್ಬಿಡು. ನಮ್ಮ ಹುಡುಗನ್ ಮಾತಾಡ್ಸಿದ್ವಿ, ಹಾಕ್ಬಿಡಿ ಅಂತ. ಹುಡುಗ ಮೀನ್ಸ್ ಫ್ರೆಂಡು? ಫ್ರೆಂಡ್ ಅಲ್ಲ, ಅಣ್ಣ. ಅದೇ ಅಣ್ಣನೂ ಅವ್ರ ಹುಡುಗನೇ ತಾನೆ. ಹ್ಞೂ, ನನ್ನ ತಂಗಿ ನಮ್ಮ ಹುಡುಗಿ ಅಲ್ವಾ? ಅವಲ್ವಾ? ಮತ್ತೆ ನಿಮ್ಮ ಅಣ್ಣ ನಿಮ್ಮ ಹುಡುಗ ಅಂದರೆ ನಿಮ್ಮ ಮನೆ ಹುಡುಗ ಅಂತ. ಹೇಳಪ್ಪ, ಹೆಂಗಿದೆ ಕೋಲಾರ ಅಭಿವೃದ್ಧಿ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಏನೇನು ಅಭಿವೃದ್ಧಿ ಮಾಡಬೇಕು, ಏನೇನು ಮಾಡಿಲ್ಲ? ರೋಡ್ಸ್ ಹಾಕ್ಬೇಕು. ಹಾಕಿಲ್ಲ. ಯಾವ ಊರು ನಿಮ್ಮದು? ಕೋಲಾರನ? ಅದು ಕೋಲಾರ ಟೌನೇನೆ. ಇಲ್ಲಿ ಸರ್ ಇಲ್ಲಿ ಅಂತ ಇಲ್ಲಿಗೆ ಟೌನೇ. ಅಲ್ಲ, ಬಸ್ ಸ್ಟ್ಯಾಂಡಲ್ಲಿ ತಂಗಿನ ಮಾತಾಡ್ಸೋದಕ್ಕೆ. ತಂಗಿನ ಮಾತಾಡ್ಸಕ್ಕೆ ಬಂದ್ರಿ? ಹೌದಾ? ಯಾಕೆ ಅವ್ರು ಬೇರೆ ಇದ್ದಾರಾ? ಬೇರೆ ಅಂದ್ರೆ ತಂಗಿ ಅಂದ್ರೆ ಸ್ವಂತ ತಂಗಿ ಅಲ್ಲ, ಚಿಕ್ಕಮ್ಮನ ಮಗಳು. ಹಂಗೆ. ಮತ್ತೆ ಏನು ಸಮಾಚಾರ ಹೇಳ್ಬೇಕು. ನಿಮ್ಮ MLA ಹೆಂಗೆ? ಚೆನ್ನಾಗಿದ್ದಾರೆ. ಇವತ್ತು ಅವ್ರ ಬರ್ಡೇ ಬೇರೆ. ಬರ್ಡೇ ಬೇರೆ. ಹ್ಯಾಪಿ ಬರ್ಡೇ ಸರ್. ಹ್ಯಾಂಡ್ಸಮ್ಮು. ಚೆನ್ನಾಗಿದ್ದಾರೆ ಮೀನ್ಸ್ ಹ್ಯಾಂಡ್ಸಮ್ ಆಗಿದ್ದಾರಾ ಅಂದೆ. ನಿಮಗೆಲ್ಲ ನಮ್ಮ ಅಪ್ಪ ಅಮ್ಮನ ಬರ್ಡೇ ಯಾವಾಗ? ಭಾರಿ ಚೆನ್ನಾಗಿ ಕೇಳ್ದೆ ಕಣ ಹುಡುಗ. ಬಾರ ಇಲ್ಲಿ ನೀನು ಹಿಂದ್ಗಡೆ ಇರೋ ಪ್ರತಿಭೆ, ಮುಂದಕ್ಕೆ ಬರ. ಆ ಹುಡುಗ ಭಾಳ ಚೆನ್ನಾಗಿ ಕೇಳ್ದ. ಅವನು ಇವತ್ತು MLA ಬರ್ಡೇ ಹೇಳ್ದ ಅಲ್ವಾ? ನಿಮ್ಮ ಅಮ್ಮನ ಬರ್ಡೇ ಯಾವಾಗ ಅಂತ ಕೇಳ್ದ. ಯಾವಾಗ? 28th ಮೇ. ಪರವಾಗಿಲ್ಲ, ಸಾಕು, ಅಷ್ಟಿದ್ರೆ ಸಾಕು. ಒಳ್ಳೆ MLA ಕೈಗೆ ಸಿಗ್ತಾರಾ? ಇಲ್ಲ, ಸಿಗಲ್ವಾ? BJP ಸರ್. ಪಕ್ಷ ಹೇಳಬಿಟ್ಟ ಇವನು. ಪ್ರಾಬ್ಲಮ್ ಹೇಳಯ್ಯ ಅಂದರೆ ನಾನು BJP ಅಂದ. ಅದು BJP, ನೀನು BJP ಅಲ್ವಾ? ಅದಕ್ಕೆ ಸಿಕ್ಕಿಲ್ಲ.